ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಫಿಸಿಕಲ್ ಕ್ಲಾಸ್ನಲ್ಲಿ ಸಿಲೆಬಸ್ ಆಲ್ರೆಡಿ ಪಬ್ಲಿಷ್ ಆಗಿದೆ. ಸಿಲೆಬಸ್ ತಕ್ಕಂಗೆ ಕ್ಲಾಸ್ಗಳು ಇರ್ತಾವೆ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಶೇಷ ಸೂಚನೆ ಏನಂದರೆ, ನಮ್ಮ ಚಾನಲ್ಗೆ ಯಾರು 1,000 ಸಬ್ಸ್ಕ್ರೈಬ್ ಮಾಡ್ತಾರೆ, 1,000 ಸಬ್ಸ್ಕ್ರೈಬ್ ಆದರೆ ಮಾತ್ರ ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ವಿಡಿಯೋನ ಸ್ಟಾಪ್ ಮಾಡ್ಬೇಕಂತ ಮಾಡಿದ್ದೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ 1,000 ಸಬ್ಸ್ಕ್ರೈಬ್ ಆಗಬೇಕು. ಅಂದರೆ ಇವತ್ತು ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗಾದರೆ ಬನ್ನಿ, ಸಿಲೆಬಸ್ ಏನಿದೆ ಸಿಲೆಬಸ್ ವೈಸ್ ಕ್ಲಾಸ್ ಮಾಡೋಣ. ಸಿಲೆಬಸ್ನಲ್ಲಿ ಏನಿದೆ ಅಂದರೆ, ಇದರಲ್ಲಿ 4ನೇ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಏಜ್ ಅಂತಿದೆ. ಇಲ್ಲಿ ಕ್ರೊನಾಲಜಿಕಲ್, ಡೆಂಟಲ್, ಅಟೋಮಿಕಲ್, ಬಯೋಲಾಜಿಕಲ್ ಅಂದರೆ ಮೆಚ್ಯೂರ್ ಆ್ಯಂಡ್ ಸೈಕಲಾಜಿಕಲ್ ಏಜ್ ಅಂತಿದೆ. ಇನ್ನೊಂದ್ಸಲ ಕ್ಲಿಯರ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ 4ನೇದು ಇದೆ ನೋಡಿ, 4ನೇದು. ಈ ಟಾಪಿಕ್ ಮೇಲೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಭಾಳ ಈಸಿ ಟಾಪಿಕ್ ಇದೆ. ಇದು ಸಿಲೆಬಸ್ ಕೊಟ್ಟಿರೋದ್ರಿಂದ ಇದ್ರ ಮೇಲೆ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತದೆ. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ನಲ್ಲೂ ಇದ್ರ ಬಗ್ಗೆ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ. ಬನ್ನಿ, ಹಾಗೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1,000 ಸಬ್ಸ್ಕ್ರೈಬರ್ ಆದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಕ್ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಸ್ಟಾಪ್ ಮಾಡೋಕೆ ಮಾಡಿದ್ದೀನಿ. ಬನ್ನಿ, ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಇದೆ ಅಂದರೆ, ಇದು ಕನ್ನಡದಲ್ಲಿ ವಯಸ್ಸಿನ ವರ್ಗೀಕರಣ ಅಂತ ಕರೀತಾರೆ. ವಯಸ್ಸಿನ ವರ್ಗೀಕರಣವನ್ನು ನಾವೇನು ಮಾಡ್ತೀವಿ, ಮುಖ್ಯವಾಗಿ 5 ರೀತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕ ಸಿಲೆಬಸ್ಸಲ್ಲಿ 5 ರೀತಿ ಕೇಳಿದರೆ, ಅದಕ್ಕಾಗಿ 5 ರೀತಿಯಲ್ಲಿ ಅವುಗಳನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಒಂದನೇದು ಯಾವುದಂದರೆ ಕ್ರೊನಾಲಜಿಕಲ್ ಏಜ್. ಕ್ರೊನಾಲಜಿಕಲ್ ಏಜ್ ಅಂದರೆ ಇದು ಕನ್ನಡದಲ್ಲಿ ಕಾಲಾನುಕ್ರಮಿಕ ವಯಸ್ಸು ಅಂತಾರೆ. ಇದು ಕಾಲಾನುಕ್ರಮಿಕ ವಯಸ್ಸು ಅಂದರೆ ಹುಟ್ಟಿದ ದಿನಾಂಕದಿಂದ ಲೆಕ್ಕ ಹಾಕುವ ವಯಸ್ಸು. ನಾವೇನು ಜನ್ಮ ಹುಟ್ಟಿರ್ತೀವಲ್ಲ, ಅಲ್ಲಿಂದ ಆ ದಿನಾಂಕದಿಂದ ಲೆಕ್ಕ ಹಾಕುವ ವಯಸ್ಸಿಗೆ ಅಂತೀವಿ ನಾವು ಕ್ರೊನಾಲಜಿಕಲ್ ಏಜ್ ಅಂತೀವಿ. ಇದಕ್ಕೆ ಮಾನದಂಡ ಯಾವುದಂದರೆ ಕ್ಯಾಲೆಂಡರ್. ಅಂದರೆ ಕ್ಯಾಲೆಂಡರ್ ಇರ್ತಕ್ಕಂಥ ಡೇಟ್ಗಳನ್ನು ನೋಡ್ಕೊಂಡೆ ನಾವೇನು ಮಾಡ್ತೀವಿ, ಕ್ರೊನಾಲಜಿಕಲ್ ಏಜನ್ನು ಕಂಡು ಹಿಡಿತೀವಿ. ನೆಕ್ಸ್ಟ್ ಇದಾದ ತಕ್ಷಣ ಯಾವುದಂದರೆ ಎರಡನೇದು ಯಾವ್ದು ಸಿಲೆಬಸ್ ಕೊಟ್ಟಿದ್ದಾರೆ, ಡೆಂಟಲ್ ಏಜ್. ಡೆಂಟಲ್ ಏಜ್ ಅಂದರೆ ದಂತ ವಯಸ್ಸು ಅಂತ ಕನ್ನಡದಲ್ಲಿ ಕರಿತೀವಿ. ಅಂದರೆ ಹಲ್ಲುಗಳ ಬೆಳವಣಿಗೆ ಮತ್ತು ಸ್ಥಿತಿಯನ್ನು ಆಧರಿಸಿದ ವಯಸ್ಸನ್ನು ಕರಿತೀವಿ ನಾವು ಡೆಂಟಲ್ ಏಜ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಯಾವುದಂದರೆ ಅನಾಟಮಿಕಲ್ ಏಜ್ ಅಥವಾ ಮೆಚ್ಯೂರ್ ಏಜ್ ಅಂತ ಕರಿತೀವಿ. ಇದು ಕನ್ನಡದಾಗ ಅಂಗರಚನಾ ವಯಸ್ಸು ಅಂತ ಕರಿತೀವಿ. ದೇಹದ ಅಂಗಗಳ ಬೆಳವಣಿಗೆಯನ್ನು ಆಧರಿಸಿದ ವಯಸ್ಸನ್ನು ಅನಾಟಮಿಕಲ್ ಏಜ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ 4ನೇದು ಯಾವುದಂದರೆ ಬಯೋಲಾಜಿಕಲ್ ಅಥವಾ ಮೆಚ್ಯೂರ್ ಏಜ್ ಅಂತ ಕರಿತೀವಿ. ಜೈವಿಕ ಅಥವಾ ಪರಿಪಕ್ವತೆ ವಯಸ್ಸು. ಜೈವಿಕ ಅಥವಾ ಪರಿಪಕ್ವತೆ ವಯಸ್ಸನ್ನು ವ್ಯಕ್ತಿಯ ದೈಹಿಕ ಪರಿಪಕ್ವತೆ ಮಟ್ಟವನ್ನು ಆಧರಿಸಿದ ವಯಸ್ಸನ್ನು ಅಂತ ಕರಿತೀವಿ ನಾವು ಬಯೋಲಾಜಿಕ್ ಅಥವಾ ಮೆಚ್ಯೂರ್ ಏಜ್ ಅಂತ ಕರಿತೀವಿ. ನೆಕ್ಸ್ಟ್ 5ನೇದು ಯಾವುದು ಲಾಸ್ಟ್ ಒನ್ ಅಂದರೆ ಸೈಕಲಾಜಿಕಲ್ ಏಜ್. ಹೆಸರೇ ಹೇಳ್ತಾ ಸೈಕಲಾಜಿಕಲ್ ಏಜ್ ಮಾನಸಿಕ ವಯಸ್ಸು. ವ್ಯಕ್ತಿಯ ಮಾನಸಿಕ ಮತ್ತು ಭಾವನಾತ್ಮಕ ಪರಿಪಕ್ವತೆಯನ್ನು ಆಧರಿಸಿದ ವಯಸ್ಸು ಯಾವುದಂದರೆ ಸೈಕಲಾಜಿಕಲ್ ಏಜ್. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಯಾವ ಬಂದಿದೆ ಅಂದರೆ ನೋಡೋಣ ಬನ್ನಿ. ಅದರಲ್ಲಿ ಮೊದಲನೇದು MCQ ಕ್ವಶನ್ ತೊಗೊಂಬಂದಿದ್ದೀನಿ. ಮೊದಲನೇ ಯಾವುದಂದರೆ ಹುಟ್ಟಿದ ದಿನಾಂಕದಿಂದ ಲೆಕ್ಕ ಹಾಕುವ ವಯಸ್ಸನ್ನು ಇನ್ನೊಂದು ಕರೆಯುತ್ತಾರೆ. ಹುಟ್ಟಿದ ದಿನಾಂಕದಿಂದ ಆಗಲೇ ಹೇಳಿದ್ದೀನಿ, ಯಾವುದು ಕ್ರೊನಾಲಜಿಕಲ್ ಏಜ್ ಅಂತ ನಾವು ಕರಿತೀವಿ. ಇದಾದ ತಕ್ಷಣ ಎರಡ ಕ್ವಶನ್ ಮ್ಯಾಗ ಯಾವುದೇ ರೀತಿ ಕ್ವಶನ್ ಅಂದರೆ ಹಲ್ಲುಗಳ ಬೆಳವಣಿಗೆ ಮತ್ತು ಸ್ಥಿತಿಯನ್ನು ಆಧರಿಸಿದ ವಯಸ್ಸನ್ನು ಏನೊಂದು ಕೇಳ್ತೀವಿ. ಹಲ್ಲುಗಳಂದರೆ ಡೆಂಟಲ್, ದಂತ ವಯಸ್ಸು ಕರಿತೀರ, ಅದಕ್ಕೆ ಡೆಂಟಲ್ ಅಂತ ನಾವು ಕರಿತೀವಿ. ಇದು ಡೆಂಟಲ್ ಏಜ್. ಇನ್ನು ಥರ್ಡ್ ಒನ್ ಯಾವುದಂದರೆ ದೇಹದ ಅಂಗಗಳ ಬೆಳವಣಿಗೆಯನ್ನು ಆಧರಿಸಿದ ವಯಸ್ಸನ್ನು
ಏನಂತ ಕರಿತಾರೆ ಕೇಳ್ಯಾರ, ಅಂದ್ರೆ ಯಾವ ವಯಸ್ಸು ಅಂತ ಕೇಳ್ಯಾರ. ದೇಹದ ಅಂಗಗಳ ಬೆಳವಣಿಗೆ ಅಂದ್ರೆ ಅನಾಟಮಿಕಲ್ ಏಜ್ ಅಂತ ಕರಿತೀವಿ ನಾವು. ಅನಾಟಮಿಕಲ್ ಏಜ್. ನೆಕ್ಸ್ಟ್ 4ನೇ ಕ್ವಶನ್ ಯಾವುದಂದ್ರೆ ವ್ಯಕ್ತಿಯ ದೈಹಿಕ ಪರಿಪಕ್ವತೆ ಮಟ್ಟವನ್ನು ಸೂಚಿಸುವ ವಯಸ್ಸು ಯಾವ್ದು ಕೇಳಿದ್ರೆ ವ್ಯಕ್ತಿಯ ದೈಹಿಕ ಅಂದಾಗ ಇಲ್ಲಿ ಯಾವ್ದು ಬರ್ತಂದ್ರೆ ಬಯೋ ಮೆಕ್ಯಾನಿಕಲ್ ಅಥವಾ ಮೆಚ್ಯೂರ್ ಏಜ್ ಅಂತ ನಾವು ಇದನ್ನು ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 5ನೇ ಕ್ವಶನ್ ಯಾವುದಂದ್ರೆ ಮಾನಸಿಕ ಮತ್ತು ಭಾವನಾತ್ಮಕ ಪರಿಪಕ್ವತೆಯನ್ನು ಆಧರಿಸಿದ ವಯಸ್ಸು ಯಾವ್ದು ಕೇಳ್ತಾರೆ. ಹೆಸರೇ ಹೇಳ್ತ ಮಾನಸಿಕ ಅಂತೇಳಿ. ಮಾನಸಿಕ ಅಂದ್ರೆ ಯಾವುದು? ಸೈಕಾಲಜಿಕಲ್ ಏಜ್ ಅಂತ ಹೇಳಿ ನಾನು ಇದನ್ನ ಆನ್ಸರ್ ಸೈಕಾಲಜಿಕಲ್ ಏಜ್. ಇನ್ನು ಲಾಸ್ಟ್ ಒನ್ ಯಾವುದಂದ್ರೆ ಕ್ರೋನಾಲಜಿಕಲ್ ಏಜ್. ಕ್ರೋನಾಲಜಿಕಲ್ ಏಜ್ ಅಂದ್ರೆ ಹುಟ್ಟಿದ ದಿನಾಂಕದಿಂದ ಲೆಕ್ಕ ಹಾಕುವ ವಯಸ್ಸನ್ನು ನಾವು ಕ್ರೋನಾಲಜಿಕಲ್ ಏಜ್ ಅಂತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಡೆಂಟಲ್ ಏಜ್ ಅಂದ್ರೆ ಹಲ್ಲುಗಳ ಬೆಳವಣಿಗೆ ಬಗ್ಗೆ. ನೆಕ್ಸ್ಟ್ ಯಾವುದು? ಅನಾಟಮಿಕಲ್ ಏಜ್ ಅಂದ್ರೆ ದೇಹದ ಅಂಗಗಳ ಬೆಳವಣಿಗೆ. ನೆಕ್ಸ್ಟ್ ಯಾವುದು? ವ್ಯಕ್ತಿಯ ಪರಿಪಕ್ವತೆ ಅಂದ್ರೆ ಬಯೋಲಾಜಿಕಲ್ ಏಜ್ ಅಂತ ಕರಿತೀವಿ. ನೆಕ್ಸ್ಟ್ ಸೈಕಾಲಜಿಕಲ್ ಅಂದ್ರೆ ಮಾನಸಿಕ ಮತ್ತು ಭಾವನಾತ್ಮಕ ಅಂತ ಹೇಳಿದೀನಿ. ಒಂದು ನಿಮಿಷ. ಇಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ಗಳು ಹೊಡಿದೆ ನೋಡಿ. ಕ್ರೋನಾಲಜಿಕಲ್ ಅಂದ್ರೆ ಯಾವುದು? ಕ್ರೋನಾಲಜಿಕಲ್ ಅಂದ್ರೆ ಯಾವ್ದು ಬರ್ಬೇಕು? ಇದಕ್ಕೆ ಆನ್ಸರ್ ಜನ್ಮ ದಿನಾಂಕ ಬರ್ಬೇಕು. ಒಂದು ನಿಮಿಷ. ಇದಕ್ಕೆ ಯಾವ್ದು ಆನ್ಸರ್ ಅಂದ್ರೆ ಜನ್ಮ ದಿನಾಂಕ. ನೆಕ್ಸ್ಟ್ ಡೆಂಟಲ್ ಅಂದ್ರೆ ಹಲ್ಲುಗಳ ಬೆಳವಣಿಗೆ. ಅನಾಟಮಿಕಲ್ ಅಂದ್ರೆ ದೇಹದ ಅಂಗಗಳು. ಬಯೋಲಾಜಿಕಲ್ ಅಂದ್ರೆ ದೈಹಿಕ ಪರಿಪಕ್ವತೆ. ಸೈಕಾಲಜಿಕಲ್ ಅಂದ್ರೆ ಮಾನಸಿಕ. ಇದಿಷ್ಟು ನೋಡ್ಕೊಂಡ್ರೆ ಈ ಟಾಪಿಕ್ ಮೇಲೆ ಎಲ್ಲ ಎಕ್ಸಾಮ್ ಬರಂಗೆ ಕವರ್ ಆಗ್ತದೆ. ನಾನು ಆಗಳೇನು ಹೇಳ್ದಂಗೆ ಯಾರು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾರು 1000 ಸಬ್ಸ್ಕ್ರೈಬ್ ಆಗ್ತಾರೋ ನಮ್ಮ ಚಾನಲಲ್ಲಿ, ಟೋಟಲ್ 1000 ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ನಾನು ಈ ರೀತಿ ಟಾಪಿಕ್ ವೈಸು, ಸಿಲೆಬಸ್ ವೈಸು ಕ್ಲಾಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬರ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತಿನ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.